ಅಪ್ಪ ಮಗಂಗೆ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಸಿಕ್ಕಿದ್ರಲ್ಲೆಲ್ಲ ನನಗೆ ತಗೊಂಡು ಹೊಡಿತಾ ಇದ್ದಾರೆ. ಕಲ್ಲಲ್ಲಿ ಹೊಡಿತಾವನೆ ಅಂತ ಬೇಜಾರಾಗ್ತಿಲ್ಲ. 9 ತಿಂಗಳು ಹೊತ್ತು ಹೆತ್ತಿರೋಳು ನಾನು, ಸಪೋರ್ಟ್ ಮಾತ್ರ ಅವ್ರ ಅಪ್ಪಂಗೆ ಮಾಡ್ತಾನೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಟೆಂಪಲ್ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ನಾವು ಮಾಡಿದ ಮೊದಲನೇ ಕೆಲಸನೇ ಫೋಟೋ ಶೂಟ್. ಇದನ್ನ ಬಿಟ್ಟು ನಮ್ಗೆ ಇನ್ನೇನು ಗೊತ್ತು ಹೇಳಿ. ಹಲೋ ಎವ್ರಿವಾನ್, ನಿನ್ನೆ ಬ್ಲಾಗೆಲ್ಲ ನೋಡಿದ್ರಿ. ಸೊ ಹಾಸನಕ್ಕೆ ಬಂದಿದ್ದೀವಿ. ನಿನ್ನೆ ಟೆಂಪಲ್ಗೆ ಒಂದಕ್ಕೆ ಮಾತ್ರ ಹೋಗಿದ್ದು. ಸೊ ಇವಾಗ ಬೇರೆ ಬೇರೆ ಪ್ಲೇಸಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಫ್ಯಾಮಿಲಿ ಬೆಳಗ್ಗೆ ಎದ್ದು ತಿಂಡಿ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಾನು ಕಂಟಿನ್ಯೂ ವ್ಲಾಗ್ ನೋಡಿ ಗೊತ್ತಾಗತ್ತೆ ನಿಮಗೇ. ಆ್ಯಕ್ಚುಲಿ ನಾನು ವರ್ಕಲ್ಲಿ ತುಂಬ ಬ್ಯುಸಿ ಆಗಿದ್ದರಿಂದ ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಹೇಳ್ದಾಗೇ ಬೆಳಗ್ಗೆ ಮಾರ್ನಿಂಗ್ 9 o'clock ಎದ್ದು ರೆಡಿಯಾಗಿ ವೆಯ್ಟ್ ಮಾಡ್ತಿದ್ವಿ ಹೊರಡೋಕ್ಕೆ ಅಂತ. ಯಾಕಂದರೆ ಬೇಲೂರು ಹಳೆಬೀಡಲ್ಲೆಲ್ಲ ಬಿಸಿಲಾಗ್ಬಿಟ್ರೆ ಕಾಲು ನಡೆಯೋಕ್ಕಾಗಲ್ಲ. ಯಾಕಂದರೆ ಕಲ್ಲಲ್ಲೇ ಮಾಡಿರೋದ್ರಿಂದ ನಡೆಯೋಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಮಾರ್ನಿಂಗೇ ಬೇಗ ಹೊರಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. 3 ಪ್ಲೇಸ್ ಕವರ್ ಮಾಡೋಣ ಅಂತ ನಮ್ಮ ಪ್ಲ್ಯಾನ್ ಆಗಿತ್ತು. ಸೊ ಬೇಗನೆ ಹೊರಡ್ತಾ ಇದ್ದೀವಿ. ನಮ್ಮ ಮನ್ವಿ ಅಂತೂ ಹೊಟ್ಟೆ ಉರಿಸ್ತಾ ಇದ್ದಾನೆ ಈ ನಾಯಿ ಮರಿಗೆ. ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಫುಲ್ಲು ಬಿಸಿಲು. ಸೊ ಫೈನಲಿ ಬೇಲೂರಿಗೆ ಬಂದು ರೀಚ್ ಆದ್ವಿ. ಹಾಸನ್ ಟು ಬೇಲೂರು ಬಂದು 40 kilometers ಇದೆ. ಟೆಂಪಲ್ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ನಾವು ಮಾಡಿದ ಮೊದಲನೇ ಕೆಲಸನೇ ಫೋಟೋ ಶೂಟ್. ಇದನ್ನು ಬಿಟ್ಟು ನಮ್ಗೆ ಇನ್ನೇನು ಗೊತ್ತು ಹೇಳಿ. ಸ್ಟಾರ್ಟಿಂಗ್ ಸ್ವಲ್ಪ ಮಾತ್ರ ಫೋಟೋಸ್ ತೊಗೊಂಡು ನೆಕ್ಸ್ಟು ಫ್ಯಾಮಿಲಿ ಎಲ್ಲ ಟೆಂಪಲ್ ಒಳಗೆ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ನಂತರ ನಾವು ಫಸ್ಟ್ ಬಂದಿದ್ದೆ ಈ ಟೆಂಪಲ್ಗೆ. ಅಲ್ಲಿ ಯಾವಾಗ ತಾನೇ ಪೂಜೆ ನಡೀತಿತ್ತು. ನೆಕ್ಸ್ಟ್ ಮೇನ್ ಟೆಂಪಲ್ ಮಧ್ಯೆ ಇದೆಲ್ಲ ಆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ನೆಕ್ಸ್ಟು ಹೋಗ್ತಾ ಹಾಗೆಯೇ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಫೈನಲಾಗಿ ಈ ಟೆಂಪಲ್ಗೆ ಹೋದ್ವಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬೇಲೂರು ಚೆನ್ನಕೇಶವ ಟೆಂಪಲ್ ಅಂದರೆ ಒಂದು ಅದ್ಭುತವಾದ ಹಿಸ್ಟಾರಿಕಲ್ ಪ್ಲೇಸ್ ಆಗಿದೆ. ಹಾಗೆ ಸುಮಾರು 12ನೇ ಶತಮಾನದಲ್ಲೇ ಈ ದೇವಸ್ಥಾನ ಬಂದು ನಿರ್ಮಾಣವಾಗಿದೆ. ಹಾಗೆ ಈ ದೇವಸ್ಥಾನ ನೋಡೋಕ್ಕಂತೂ ತುಂಬ ಅದ್ಭುತವಾಗಿದೆ. ಯಾಕಂದರೆ ಕಲ್ಲಿನಿಂದ ನಿರ್ಮಾಣವಾಗಿರೋ ದೇವಸ್ಥಾನ, ಅಷ್ಟು ಡೀಟೇಲಾಗಿ ಕೆತ್ತನೆ ಮಾಡಿ ನಿರ್ಮಾಣ ಮಾಡಿದ್ದಾರೆ. ಸೊ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಮೇಲೆಲ್ಲ ಕೂಡ ಫುಲ್ಲು ಕೆತ್ತನೆಯಿಂದನೇ ಮಾಡಿರುವಂಥದ್ದು, ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸುಮಾರು 10 ರಿಂದ 11 ಗಂಟೆ ಟೈಮ್ ಆಗಿತ್ತು ಅನಿಸುತ್ತೆ. ತುಂಬಾ ಉರಿ ಬಿಸಿಲಿತ್ತು. ಹೊರಗಡೆ ಅಂತೂ ಕಾಲಿಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಟೆಂಪಲ್ ಒಳಗಂತೂ ಫುಲ್ಲು ತಣ್ಣನೆ ವಾತಾವರಣ. ಎಷ್ಟು ತಣ್ಣಗಿತ್ತು ಅಂದರೆ ಅಲ್ಲೇ ಕೂತ್ಕೊಂಡೇ ಇರಬೇಕು ಅಂತಲೇ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು. ನಾವಂತೂ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲಿಲ್ಲ. ಫುಲ್ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ವಿ, ಫೋಟೋ ಶೂಟ್ ಮಾಡ್ಕೊಂಡ್ವಿ, ವೀಡಿಯೋಸ್ ತೊಗೊಂಡ್ವಿ. ದೇವಸ್ಥಾನ ಫುಲ್ಲು ಸರೌಂಡಿಂಗ್ ಎಲ್ಲ ಸುತ್ತಾಡಿಕೊಂಡು ಆರಾಮಾಗಿ ನೋಡ್ಕೊಂಡು ಬಂದ್ವಿ. ಆಮೇಲೆ ಮತ್ತೆ ನಾವು ಮಾಡಿದ ಕೆಲಸನೇ ಫೋಟೋ ಶೂಟ್ ಮಾಡೋದು. ಒಬ್ಬೊಬ್ಬರಾಗಿ ಎಲ್ಲರದ್ದು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಂತರ ಈ ಟೆಂಪಲ್ನ ಮುಗಿಸಿ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಹೋಗ್ತಿದ್ವಿ. ಅಲ್ಲೇ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇತ್ತು. ಅಲ್ಲಿ ಆಮೆಗಳೆಲ್ಲ ಬಿಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ನಂತರ ಟೈಮ್ ಆಗುತ್ತೆ ಅಂತ ಹೇಳಿ ಹಳೇಬೀಡು ಟೆಂಪಲ್ಗೆ ನಾವು ಇಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದೆ ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ. ನಾವಿಲ್ಲಿ ಪ್ರಮುಖವಾಗಿ 2 ದೇವಸ್ಥಾನಗಳನ್ನ ನೋಡ್ತೀವಿ. ಆ್ಯಂಡ್ ಇಲ್ಲಿರುವಂಥದ್ದು 2 ದೇವಸ್ಥಾನ ಕೂಡ ಶಿವನ ದೇವಸ್ಥಾನ ಆಗಿದೆ. ನೀವು ನೋಡ್ತಿರ್ಬೋದು ಒಳಗಡೆ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ. ನಾನು ದೇವರನ್ನ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲೇ. ನೀವಲ್ಲಿ ನೋಡ್ತಿರ್ಬೋದು ಶಿವನ ಲಿಂಗ ಕಾಣಿಸ್ತಿದೆ ನಿಮಗೆ ಆಲ್ರೆಡಿ. ನಾವು ಕೂಡ ದೇವರನ್ನ ನೋಡಿಕೊಂಡು ಹಾಗೆ ಎಲ್ಲ ಸುತ್ತಮುತ್ತ ಕಲ್ಲಿನಲ್ಲಿ ಹೇಗೆ ಕೆತ್ತನೆ ಪಟ್ಟಿದೆ ಅಂತ ಹೇಳಿ ನೋಡ್ತಾ ಇದ್ವಿ. ಅಷ್ಟು ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾರೆಲ್ಲ ನೋಡಿಲ್ಲ ಆದಷ್ಟು ಬೇಗ ಈ ಹಿಸ್ಟಾರಿಕಲ್ ಪ್ಲೇಸಸ್ನ ವಿಸಿಟ್ ಮಾಡಿ. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ತುಂಬ ದೊಡ್ಡದಾಗಿ ನಂದಿ ವಿಗ್ರಹನ ಕಲ್ಲಿನಲ್ಲಿ ಕೆತ್ತಿದ್ದಾರೆ. 2 ನಂದಿ ವಿಗ್ರಹಗಳಿದೆ. ಒಂದು ಸೈಡ್ ಬಂದು ಚಿಕ್ಕದಿದೆ, ಇನ್ನೊಂದು ಬಂದು ದೊಡ್ಡ ನಂದಿ ಇದೆ. ಇದಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೊರಗಡೆ ಬಂದು ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ ಇಲ್ಲೂ ಕೂಡ ಸ್ವಲ್ಪ ಫ್ಯಾಮಿಲಿ ಜೊತೆ ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನೂ ಕೂಡ ತೊಗೊಂಡ್ವಿ. ನಂತರ ಆ ಕಡೆ ಸೈಡ್ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳಿ ಹೊರಟ್ವಿ ಇಲ್ಲಿಂದ ನಾವು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ದೇವಸ್ಥಾನದಲ್ಲೂ ಕೂಡ ಒಂದು ಚಿಕ್ಕ ಗೊಮ್ಮಟೇಶ್ವರನ ವಿಗ್ರಹ ಕೂಡ ಇದೆ. ನಾವು ಆ ಕಡೆ ಸೈಡ್ ಹೋಗಲಿಲ್ಲ. ನಾವು ಆಲ್ರೆಡಿ ನೋಡಿದ್ವಿ ಅದನ್ನ. ಸೊ ಆ ಕಡೆ ಹೋಗಲಿಲ್ಲ.
ಇಲ್ಲೇ ಸ್ವಲ್ಪ ಮರದ ಹತ್ರ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ತುಂಬ ಅಂದರೆ ತುಂಬಾ ಬಿಸಿಲಿತ್ತು, ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಜಸ್ಟ್ ಈಗ ನೋಡ್ತಿದ್ದೀರಾ 12 ಅಷ್ಟೇ ಟೈಮ್ ಆಗಿರೋದು. ಹೆವಿ ಬಿಸಿಲು ಅಂದರೆ ಹೆವಿ ಬಿಸಿಲು. ಅಪ್ಪ ಮಗನಿಗೆ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಸಿಕ್ಕಿದ್ರಲ್ಲೆಲ್ಲ ನನಗೆ ತಗೊಂಡು ಹೊಡಿತಾ ಇದ್ದಾರೆ. ನಾನು ನೋಡೋಷ್ಟು ನೋಡಿದೆ, ಬಿಡ್ತಾನೆ ಇರಲಿಲ್ಲ, ಹೊಡಿತಾನೆ ಇದ್ರು ಕಂಟಿನ್ಯೂ ಆಗಿ. ಸೊ ನಾನು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಕಲ್ಲಲ್ಲಿ ಹೊಡಿತಾವನೆ ಅಂತ ಬೇಜಾರಾಗ್ತಿಲ್ಲ. 9 ತಿಂಗಳು ಹೊತ್ತು ಹೆತ್ತಿರೋಳು ನಾನು, ಸಪೋರ್ಟ್ ಮಾತ್ರ ಅವ್ರ ಅಪ್ಪಂಗೆ ಮಾಡ್ತಾನೆ. Why? Why? I don't understand. ನಂತರ ಲಾಸ್ಟಲ್ಲಿ ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಇರೋಬರ ಕಡ್ಡಿ ಕಸನೆಲ್ಲ ನನ್ನ ಮೇಲೆ ಹಾಕ್ಬಿಟ್ರು. ನಂತರ ಟೆಂಪಲಿಂದ ಹೊರಗಡೆ ಬಂದ ತಕ್ಷಣ ಕೆಲವೊಂದೊಂದು ಐಟಮ್ಸ್ ಇಷ್ಟ ಆಯಿತು. ಸೊ ಅದನ್ನೆಲ್ಲ ತೊಗೊಂಡ್ವಿ. ಇವರಿಗೆ ಈ 2 ಚಿಕ್ಕ ದೇವ್ರದ್ದು ಮೂರ್ತಿಗಳು ತುಂಬಾ ಇಷ್ಟ ಆಯಿತು. ಸೊ ಅವರು ಹೋಗಿ ಇದನ್ನು ತೊಗೊಂಡು ಬಂದರು. ನಂತರ ಅಲ್ಲಿಂದ ಮತ್ತೆ ನಾವು ಅಜ್ಜಿ ಮನೆಗೆ ವಾಪಸ್ ಬಂದ್ವಿ. ಅವರು ಮೊಸರನ್ನ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಟಿದ್ರು ಊಟಕ್ಕೆ ಅಂತ ಹೇಳಿ. ಊಟ ಎಲ್ಲ ಮಾಡಿದ್ವಿ. ಮಮ್ಮಿಗೆ ಯಾಕೋ ಸ್ವಲ್ಪ ಆಗ್ತಿರ್ಲಿಲ್ಲ, ತಲೆನೋವು ಬಂದಿತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಬಂದು ಶೆಟ್ಟಳ್ಳಿ ಚರ್ಚ್ಗೆ ಹೋಗಬೇಕಾಗಿತ್ತು. ಇಲ್ಲಿಂದ 15 ಕಿಲೋಮೀಟರ್ಸ್ ಅಷ್ಟೇ ಹಾಸನಿಂದ. ಸೊ ನೆಕ್ಸ್ಟ್ ಲೊಕೇಶನ್ಗೆ ನಾವೆಲ್ಲರೂ ಒಟ್ಟಿಗೆ ಹೊರಟ್ವಿ. ಮತ್ತೆ ಸ್ವಲ್ಪ ನಿಯರೇ ಇದ್ದಿದ್ದರಿಂದ ಬಂದಿದ್ದೇ ಗೊತ್ತಾಗಲಿಲ್ಲ ನಮಗಂತೂ. ಈ ಕಡೆ ಈ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ನೋಡೋಕ್ಕೆ. ಬೋಟಿಂಗ್ ಎಲ್ಲ ಇದೆ, ಅಲ್ಲಿ ಬೋಟ್ ಎಲ್ಲ ಇದೆ, ಆಟ ಆಡೋಕ್ಕೆಲ್ಲ ಇದೆ. ಓ ಅಲ್ಲಿ ರೆಸಾರ್ಟ್ ಮಾಡ್ತಿರೋದು ನೋಡಿ, ಸಕ್ಕತ್ತಾಗಿದೆ. ನೀರಲ್ಲೆಲ್ಲ ಆಟ ಆಡ್ತವ್ರೆ ಎಲ್ರು, ಜನ ಸಾಗರ. ಇಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿದ್ದ ಕಣ ಹೋದ್ಸಲ ನಾವು. ಫೈನಲಿ ಶೆಟ್ಟಿಹಳ್ಳಿ ಚರ್ಚಿಗೆ ಬಂದಿದ್ದೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬೇಲೂರು ಹಳೇಬೀಡು ಎಲ್ಲ ಮುಗಿಸಿ ಮಧ್ಯಾಹ್ನ ಊಟ ಮಾಡ್ಕೊಂಡು ನೀರಲ್ಲಿ ಆಟ ಆಡ್ಬೇಕಂತೆ ಅನ್ವಿ. ಸೊ ನೋಡೋಣ ಹೇಗಿದೆ ಅಂತ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಫೈನಲಿ ಶೆಟ್ಟಿಹಳ್ಳಿ ಚರ್ಚಿಗೆ ಬಂದಿದ್ದೀವಿ. ಇದಂತೂ ಸೂಪರ್ ಆಗಿದೆ ಪ್ಲೇಸ್, ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ, ಫೋಟೋಶೂಟ್ಗೂ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಬಂದಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ನಮ್ಮ ಫ್ಯಾಮಿಲಿದೆಲ್ಲ ಒಂದು ವಿಡಿಯೋ ಫೋಟೋ ಎಲ್ಲ ಮುಗಿಸಿದ್ದಾಯಿತು. ನಮಗಂತೂ ನೀರಲ್ಲಿ ಆಟ ಆಡೋಕ್ಕಂತೂ ತಡ್ಕೊಳಕ್ಕೆ ಆಗ್ತಿಲ್ಲ. ಫಸ್ಟ್ ಹೋಗಿ ನೀರಲ್ಲಿ ಆಟ ಆಡ್ಬಿಡ್ಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಫಸ್ಟ್ ನಾವು ಮಾಡಿದ ಕೆಲಸನೇ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಅದಕ್ಕೂ ಮೊದಲು ಚರ್ಚ್ ಒಳಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ವಿ. ಈ ಚರ್ಚ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 6 ತಿಂಗಳು ನೀರಿನ ಒಳಗಡೆ ಇರುತ್ತೆ, ಇನ್ನು 6 ತಿಂಗಳು ಮೇಲೆ ಇರುತ್ತೆ. ಸೊ ಕಂಪ್ಲೀಟಾಗಿ ಮಳೆ ಏನಾದರೂ ಬಂತು ಅಂದರೆ ಫುಲ್ಲು ಮುಳುಗಡೆ ಆಗಿಬಿಡುತ್ತೆ. ಸೊ ನಾವು ಒಳಗಡೆ ಎಲ್ಲ ಹೋಗಿ ದೇವ್ರ ಪೀಠದ ಹತ್ರ ಅಲ್ಲಿ ಜಾಗ ಇದೆಯಲ್ಲ, ಸೊ ಅಲ್ಲೆಲ್ಲ ಪ್ರೇಯರ್ ಮಾಡಿಕೊಂಡು ನೆಕ್ಸ್ಟ್ ನೀರಲ್ಲಿ ಆಟ ಆಡೋಕ್ಕೆ ಅಂತ ಹೇಳಿ ಹೋದ್ವಿ ರೆಡಿ ಆಗೋಕ್ಕೆ. ನಾನು ಪಾಪು ಮತ್ತು ರವಿ ಇಷ್ಟೇ ನೀರಲ್ಲಿ ಆಟ ಆಡಿದ್ದು. ಇವ್ರು ಯಾರೂ ನೀರಲ್ಲಿ ಆಟ ಆಡೋಕ್ಕೆ ಬರಲಿಲ್ಲ. ಮಮ್ಮಿಗಂತೂ ಆಗ್ತಾನೆ ಇರಲಿಲ್ಲ. ನಮ್ಮ ಪಾಪುಗಂತೂ ತುಂಬಾ ಆಸೆ ನೀರಲ್ಲಿ ಆಟ ಆಡೋದು ಅಂದರೆ. ಸೊ ಚೆನ್ನಾಗಿ ಆಟ ಆಡ್ದ. ತುಂಬ ಕಡಿಮೆ ಟೈಮ್ ಆಟ ಆಡಿದ್ರು, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ನಂತರ ಫೈನಲಾಗಿ ಆಟ ಆಡಿದ್ದೆಲ್ಲ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ನಮ್ಮ ಫ್ಯಾಮಿಲಿಯವ್ರಿಗೆ, ಅಜ್ಜಿಗೆ ಎಲ್ಲರಿಗೂ ಬಾಯ್ ಮಾಡಿ ನಾವು ಮತ್ತೆ ಕೋಟೆ ಕಡೆಗೆ ಹೊರಟ್ವಿ. ಅರೌಂಡ್ 5 o'clock ಆಗಿತ್ತು ಅನಿಸುತ್ತೆ. ಮತ್ತು ನಾವು ರಿಟರ್ನ್ ಅಲ್ಲಿಂದ ಹೊರಟ್ವಿ. ಫೈನಲಿ ಎರಡು ದಿನ ಟ್ರಿಪ್ ಮುಗಿಸಿದ್ದೀವಿ. ಈಗ ಬ್ಯಾಕ್ ಟು ನಮ್ಮೂರು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಮೇನ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ನಾನು ಹೆಚ್ಚಿನ ಕಂಟೆಂಟ್ನ ಕೊಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.